ಪ್ರಶಾಂತ್, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಚುನಾವಣೆಯ ನಂತರ ಮುಸ್ಲಿಂ ಸಮುದಾಯಕ್ಕೆ ಕಾಂಗ್ರೆಸ್ ಅನ್ನು ಮಣಿಸೋದು ಹೆಂಗೆ ಅನ್ನೋದು ಅರ್ಥ ಆದಂಗಿದೆ ಅಲ್ವಾ? ಅಜಿತ್ ನೋಡಿ, 2023ರ ಇಡೀ ಚುನಾವಣೆಯ ಫಲಿತಾಂಶದ ಡಿಟೇಲ್ಸ್ಗಳನ್ನು ತೆಗೆದು ನೋಡಿದಾಗ ಕಾಂಗ್ರೆಸ್ನ ಇಷ್ಟೊಂದು ದೊಡ್ಡ ಗೆಲುವಿಗೆ ಬಿಜೆಪಿಯ ತಪ್ಪುಗಳ ಜೊತೆಗೆ JDS ಒಂದು ರೀತಿ ಡೆಸಿಮೇಟ್ ಆಗಿ JDS ಹೆಚ್ಚು ವೋಟ್ಸ್ಗಳನ್ನು ಕಳೆದುಕೊಂಡು ಮುಸ್ಲಿಂ ಸಮುದಾಯ ಒಂದು ಕಡೆ ಬಂದು ನಿಂತಿದ್ದು ಕಾಂಗ್ರೆಸ್ನ ಗೆಲುವಿಗೆ ಬಹುದೊಡ್ಡ ಕಾರಣ ಆಗಿತ್ತು. ದಾವಣಗೆರೆ ದಕ್ಷಿಣದ ಫಲಿತಾಂಶವನ್ನು ಸ್ವಲ್ಪ ಅವಲೋಕನ ಮಾಡಿದರೆ ಅಲ್ಲಿ ಮುಸಲ್ಮಾನರ ಸಂಖ್ಯೆ ಜಾಸ್ತಿ ಇದೆ ಅನ್ನುವ ಕಾರಣಕ್ಕೋಸ್ಕರ SDPI 18,000 ಮತಗಳನ್ನು ತೆಗೆದುಕೊಂಡು ಆದರೂ ಕಾಂಗ್ರೆಸ್ ಗೆಲ್ತು. ಯಾಕಂದರೆ ಮುಸ್ಲಿಮರ ಜನಸಂಖ್ಯೆ ಜಾಸ್ತಿ ಇದೆ ಅನ್ನುವ ಕಾರಣಕ್ಕೋಸ್ಕರ. ಆದರೆ ಒಂದು ವೇಳೆ 2028ರ ಚುನಾವಣೆವರೆಗೆ ಮುಸ್ಲಿಮರು ಬೇರೆ ಬೇರೆ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ಕೈ ಕೊಟ್ಟು SDPI ಕಡೆ ಹೋಗ್ಲಿಕ್ಕೆ ಆರಂಭಿಸಿದ್ದರೆ ಕಾಂಗ್ರೆಸ್ಗೆ ದೊಡ್ಡ ಪೆಟ್ಟು ಬೀಳಬಹುದು. ಕಾಂಗ್ರೆಸ್ಗೆ ಇರ್ತಕ್ಕಂಥ ಆತಂಕ ದಾವಣಗೆರೆ ದಕ್ಷಿಣದ್ದಲ್ಲ. ಒಂದು ವೇಳೆ ಈಗ ಹಿಂದೂ ಬಾಹುಳ್ಯ ಕ್ಷೇತ್ರ ಇದೆ ಅಂತ ಅನ್ಕೋಣ, ಮುಸಲ್ಮಾನರದ್ದು ಒಂದು 15,000 ಓಟ್ ಇದೆ, ಅಲ್ಲೊಂದು ನಿಮಗೊಂದು 12,000 ಓಟ್ ಬೀಳ್ತಾ ಇರುತ್ತೆ. 5,000 ಓಟ್ ಕಡಿಮೆ ಬಿದ್ದರೂ BJP ಅಭ್ಯರ್ಥಿ ಗೆಲ್ತಾರಲ್ಲಿ. ಹೌದು. ಆ ಕಾರಣದಿಂದ ಮುಸಲ್ಮಾನರ ವೋಟ್ಗಳ ಕೈ ತಪ್ಪುವ ಭೀತಿ ಕಾಂಗ್ರೆಸ್ಗೆ ಜಾಸ್ತಿ ಇದೆ. ಹೀಗಾಗಿ ದಾವಣಗೆರೆ ದಕ್ಷಿಣದ ಫಲಿತಾಂಶ ಕಾಂಗ್ರೆಸ್ ಪರವಾಗಿದ್ದರೂ ಕೂಡ ತರಾತುರಿಯಲ್ಲಿ ಹಿಜಾಬ್ನ ನಿರ್ಧಾರವನ್ನು ಯಾಕೆ ತೆಗೆದುಕೊಳ್ಳಾಯಿತು ಅಂತಂದರೆ, ಮುಸ್ಲಿಂ ಜನಮಾನಸಕ್ಕೆ ನಾವು ನಿಮ್ಮ ಜೊತೆಗಿದ್ದೀವಿ, ನಾವೇನು ನಿಮ್ಮನ್ನು ಬಿಟ್ಟು ಹೋಗಿಲ್ಲ ಅನ್ನೋದನ್ನು ತೋರಿಸೋದಕ್ಕೆ. 3 ವರ್ಷಗಳ ಕಾಲ ಯಾಕೆ ಈ ನಿರ್ಣಯವನ್ನು ತೆಗೆದುಕೊಳ್ಳಿಲ್ಲ ಅನ್ನುವ ಪ್ರಶ್ನೆಯನ್ನು ಮುಸಲ್ಮಾನ್ ಸಮುದಾಯ ಕೇಳ್ತಾ ಇದೆ. ಇವತ್ತಿನ ಏನೊಂದು ಕಾರ್ಯಕ್ರಮ ಆಯೋಜನೆ ಆಗಿತ್ತು, 30ಕ್ಕೂ ಹೆಚ್ಚು ಮುಸ್ಲಿಂ ಸಂಘಟನೆಗಳು, ನನಗನ್ಸುತ್ತೆ ಮೋಸ್ಟ್ ಆಫ್ ಇಂಟೆಲೆಕ್ಚುಯಲ್ಸ್ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ರು. ಅವರು ಹೇಳ್ತಿದ್ದಾರೆ, ನೀವು ಇದೇ ರೀತಿ ನಮ್ಮನ್ನು ಬಿಟ್ಟು ಹೋಗ್ತಾ ಇದ್ದರೆ ನಾವು ಕೂಡ ಪರ್ಯಾಯವನ್ನು ಶೋಧಿಸಬೇಕಾಗತ್ತೆ ಅಂತಕ್ಕಂಥದ್ದನ್ನು ಮುಸ್ಲಿಂ ಸಮುದಾಯ ಕಾಂಗ್ರೆಸ್ಗೆ ಹೇಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ನೀವು ಹಿಜಾಬ್ನ ನಿರ್ಣಯವನ್ನು ಏನು ಕಾಂಗ್ರೆಸ್ ತೆಗೆದುಕೊಳ್ತು ಅದನ್ನು ಲೆಕ್ಕ ಹಾಕಿದರೆ ಇನ್ನು ಮುಂದಿರುವ ದಿನಗಳಲ್ಲಿ, ಈಗ ನೋಡಿ ವಿಧಾನ ಪರಿಷತ್ ರಾಜ್ಯಸಭೆ ಡೆಫಿನೆಟ್ಲಿ ನಾನು ಹೇಳ್ತೀನಿ ಅಜಿತ್, ಒಂದೊಂದು ಮುಸ್ಲಿಂ ಅಭ್ಯರ್ಥಿಗೆ ಅಲ್ಲಿ ಟಿಕೆಟ್ ದೊರೆಯುತ್ತೆ. ಕಾಂಗ್ರೆಸ್ ಈಗ ಮುಸಲ್ಮಾನ್ ಸಮುದಾಯವನ್ನು ಮುಂದಿನ 2 ವರ್ಷಗಳ ಕಾಲ ಪ್ಲಕೇಟ್ ಮಾಡತಕ್ಕಂಥ ಪ್ರಯತ್ನವನ್ನು ಮಾಡುತ್ತೆ. ಇದು ಯಾವುದೇ ಸಮುದಾಯ ಒಂದು ಅರ್ಥ ಆಗ್ತಕ್ಕಂಥ ವಿಷಯ ಅಂತಂದರೆ, ವೆನ್ ಇಟ್ ಕಮ್ಸ್ ಟು ವೋಟ್ ಬ್ಯಾಂಕ್, ಪಾರ್ಟೀಸ್ ಆರ್ ವಲ್ನರೇಬಲ್. ಪೊಲಿಟಿಕಲ್ ಪಾರ್ಟೀಸ್ ಆರ್ ಮೋಸ್ಟ್ಲಿ ವಲ್ನರೇಬಲ್. ಕಾಂಗ್ರೆಸ್ಗೂ ಕೂಡ ವಲ್ನರೇಬಿಲಿಟಿ ಅರ್ಥ ಆಗ್ತಾ ಇದೆ. ದಾವಣಗೆರೆ ದಕ್ಷಿಣ ಗೆದ್ದದ್ದು BJPಗೆ ಮುಸ್ಲಿಂ ಸಮುದಾಯದ ವೋಟ್ಗಳನ್ನು ತೆಗೆದುಕೊಳ್ಳುವ ಶಕ್ತಿ ಇಲ್ಲ ಅನ್ನುವ ಕಾರಣಕ್ಕೋಸ್ಕರ. ಇಮ್ಯಾಜಿನ್ ಈ ಸೀಟು ಕಾಂಗ್ರೆಸ್ JDS ನಡೆದಿದ್ರೆ ಅಲ್ವಾ? ಹೌದು, ಒಂದಷ್ಟು ನೋಟ್ ತಗೋತಿದ್ರು ಮುಸಲ್ಮಾನರಿಗೆ. ಕಾಂಗ್ರೆಸ್ JDS ಒಂದು ಆಪ್ಷನ್ ಕೂಡ ಹೌದು. ಹೀಗಾಗಿ ಕಾಂಗ್ರೆಸ್ನಲ್ಲೂ ಕೂಡ ಒಂದು ಆತಂಕ ಇದೆ. ಮುಸಲ್ಮಾನ್ ಸಮುದಾಯಕ್ಕೂ ಕೂಡ 2 ವಿಷಯಗಳಿವೆ. ಒಂದು, ಕಾಂಗ್ರೆಸ್ಸನ್ನು ಬಿಟ್ಟು SDPI ಕಡೆ ಹೋದರೆ ಸದ್ದಾಗತ್ತೆ, SDPI ಓಟ್ ತೆಗೆದುಕೊಳ್ಳುತ್ತೆ, BJP ಗೆಲ್ಲುತ್ತೆ, ಮುಸಲ್ಮಾನ್ ಸಮುದಾಯಕ್ಕೇನು ಲಾಭ ಆಗಲ್ಲ. ಕಾಂಗ್ರೆಸ್ಗೂ ಗೊತ್ತಿದೆ, ನಾವು ಮುಸಲ್ಮಾನ್ ಸಮುದಾಯವನ್ನು ಬಿಟ್ಟುಕೊಟ್ಟು ಹೋಗಿ ಹಿಂದೂಗಳನ್ನು ಓಲೈಸಲಿಕ್ಕೆ ಶುರು ಮಾಡಿದರೆ ಮುಸಲ್ಮಾನ್ ಸಮುದಾಯದ ಮತಗಳು ಚೆಲ್ಲಾಪಿಲ್ಲಿ ಆಗ್ತವೆ. ಹಿಂದೂಗಳ ಮೊದಲ ಒಂದು ಆಯ್ಕೆ BJP ಆಗಿರ್ಬೋದು ಕೆಲವು ಕಡೆ. ಹೌದು. ಆ ಕಾರಣಕ್ಕೋಸ್ಕರ ಕಾಂಗ್ರೆಸ್ಗೂ ಮುಸಲ್ಮಾನರಿಗೂ ಬೇಕು, ಮುಸಲ್ಮಾನರಿಗೂ ಕಾಂಗ್ರೆಸ್ ಬೇಕು. ಬಟ್ ಆ ಒಂದು ನನಗನ್ಸುತ್ತೆ ಕಾಂಗ್ರೆಸ್ನಲ್ಲಿನ ಮುಸಲ್ಮಾನ್ ಸಮುದಾಯದ ನಾಯಕರ ತಿಕ್ಕಾಟದ ಕಾರಣದಿಂದಾಗಿ ಈ ಎಲ್ಲ ಬೆಳವಣಿಗೆಗಳು ನಡೀತಾ ಇವೆ. ಅಂತಿಮವಾಗಿ ಕಾಂಗ್ರೆಸ್ ಸರ್ಕಾರ ನನಗನ್ಸುತ್ತೆ, ಈಗ ನೋಡಿ ವಿಧಾನ ಪರಿಷತ್ ರಾಜ್ಯಸಭೆಯಲ್ಲಿ ಪ್ಲಕೇಟ್ ಮಾಡ್ಲಿಕ್ಕೆ ನೋಡುತ್ತೆ. ನಂತರ ನೀವು ಯಾವುದೇ ರೀತಿಯಾಗಿರ್ತಕ್ಕಂಥ 28ರ ಚುನಾವಣೆಯಲ್ಲೂ ಕೂಡ 15 ಇದ್ದಿದ್ದನ್ನು ಒಂದು 2-3 ಜಾಸ್ತಿ ಮಾಡ್ಬೋದು. ದಾವಣಗೆರೆ ದಕ್ಷಿಣದಂಥ ಸೀಟ್ನಲ್ಲಿ ವಾಪಸ್ ಏನೋ ಒಂದು ರೀತಿಯಾಗಿರ್ತಕ್ಕಂಥ ಬದಲಾವಣೆಗಳನ್ನು ಮಾಡಲಿಕ್ಕೆ ನೋಡ್ಬೋದು. ಕಾಂಗ್ರೆಸ್ಗೂ ಈ ವಲ್ನರಬಿಲಿಟಿ ಅರ್ಥ ಆಗುತ್ತೆ. ಮುಸಲ್ಮಾನ್ ಸಮುದಾಯದ ವೋಟ್ ಬಿಟ್ಟು ಕಾಂಗ್ರೆಸ್ ಕರ್ನಾಟಕದಲ್ಲಿ 23ರ ಫಲಿತಾಂಶದ ಹತ್ತಿರ ಉಳಿದ ಬೇಡಿಕೆಗಳು ಆದಷ್ಟು ಬೇಗ ಈಡೇರಿ ಬಿಡಬಹುದು ಅನ್ಸುತ್ತಾ ನಿಮಗೆ? ಮುಸ್ಲಿಮರ ಬೇಡಿಕೆಗಳಿದೆಯಲ್ಲ, 4% ಮೀಸಲಾತಿ ವಾಪಸ್ ಕೊಡಿ, ಗೋ ಹತ್ಯಾ ನಿಷೇಧ ಕಾಯ್ದೆಯನ್ನು ರದ್ದು ಮಾಡಿಬಿಡಿ, ಈ ಬೇಡಿಕೆಗಳನ್ನು ಈಡೇರಿಸ್ತಾ ಹೋದರೆ ಹಿಂದೂ ಕಮ್ಯುನಿಟಿ ಏನು ಯೋಚನೆ ಮಾಡುತ್ತೆ ಅಂತ. ಅಜಿತ್ ನೋಡಿ, ಕಾಂಗ್ರೆಸ್ಗೂ ಗೊತ್ತಿದೆ ಆಂಟಿ ಹಿಂದೂ ಆದರೆ ಅದರ ನಷ್ಟ ಕಾಂಗ್ರೆಸ್ಗೆ ಏನಾಗುತ್ತೆ 28ರಲ್ಲಿ ಅನ್ನೋದು ಕಾಂಗ್ರೆಸ್ ಪಾರ್ಟಿಗೆ ಚೆನ್ನಾಗಿ ಗೊತ್ತಿದೆ.
ಮಮತಾ ಬ್ಯಾನರ್ಜಿ ಜೊತೆ ಆಗಿದ್ದು ಅದೇ ಅಲ್ವಾ. ಹೌದು ಹೌದು. ಪ್ರೋ ಮುಸ್ಲಿಂ ಏನು ಕೆಲವು ನಿರ್ಣಯಗಳಿವೆ, ಈಗ ಹಿಜಾಬ್, ಇದರಲ್ಲಿ ಆಂಟಿ ಹಿಂದೂ ಅನ್ನುವಂಥದ್ದು ಏನಿಲ್ಲ, ಅದರಲ್ಲಿ ಅಂಥದ್ದೇನಿಲ್ಲ. ಅಂಥ ಕೆಲ ನಿರ್ಣಯಗಳನ್ನು ತೆಗೆದುಕೊಂಡು ಮೂಗಿಗೆ ತುಪ್ಪ ಹಚ್ಚೋ ಕೆಲಸವನ್ನು ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಮಾಡಬಹುದು ಅಂತ ಅನಿಸುತ್ತೆ. ಟಿಕೆಟ್ ಕೊಡೋದು, ಈಗ 5 ವಿಧಾನ ಪರಿಷತ್ ಬರ್ತವೆ, 4 ರಾಜ್ಯಸಭೆ ಬರ್ತವೆ, ಒಂದು ಎಡಿಷ್ನಲ್ ಕೊಡ್ತಕ್ಕಂಥ ಪ್ರಯತ್ನವನ್ನು ಕೂಡ ಕಾಂಗ್ರೆಸ್ ಪಾರ್ಟಿ ಮಾಡ್ಬೋದು. ಆಗ ಡಂಗರ ಸಾರಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಕಾಂಗ್ರೆಸ್ ಮಾಡುತ್ತೆ. ನೋಡಿ, ದಾವಣಗೆರೆ ದಕ್ಷಿಣ ಕೊಡಲಿಲ್ಲ, ಬಟ್ ನಾವು ಉಳಿದವ್ರು ಕೊಟ್ಟು ತೋರಿಸಿದ್ವಿ ನೋಡಿ ಅಂತ. ಎಸ್, ಆ ಪ್ರಯತ್ನ ನಡಿಬೋದು. ಬಟ್ ಅಜಿತ್, ಇದರಲ್ಲಿ 2 ವಿಷಯಗಳಿವೆ. ಕಾಂಗ್ರೆಸ್ಗೂ ಕೂಡ ಮುಸ್ಲಿಮರ ಪರ್ಯಾಯ ಇಲ್ಲ. ಕಾಂಗ್ರೆಸ್ಗೂ ಕೂಡ ಮುಸ್ಲಿಮರನ್ನು ಬಿಟ್ಟು ಚುನಾವಣೆಯಲ್ಲಿ ದೊಡ್ಡ ಮಟ್ಟದ ಹೈಜಂಪ್ ತೆಗೆದುಕೊಳ್ತಕ್ಕಂಥ ಶಕ್ತಿ ಇಲ್ಲ. ಹೌದು. ಅಲ್ಲೊಂದು ವೇಳೆ JDS ಬಂದು ಕೂತ್ರೆ, ಜಸ್ಟ್ ಇಮ್ಯಾಜಿನ್, SDPI ಬರ್ತಿದೆ, ಆ ವೋಟ್ಗಳು ಹೋಗಿ ಡಿವೈಡ್ ಆಗ್ತಿವೆ. ಇಫ್ ಎಟ್ ಆಲ್ ಎ ವಿನ್ನಿಂಗ್ ಪಾರ್ಟಿ ಟೇಕ್ಸ್ ದಟ್ ವೋಟ್ಸ್, ಏನಾಗಬಹುದು ಪೊಲಿಟಿಕಲಿ. ಹೌದು. ಇನ್ನೊಂದು ಕಡೆ ಮುಸ್ಲಿಂ ಸಮುದಾಯಕ್ಕೂ ಕೂಡ ಕಾಂಗ್ರೆಸ್ಸನ್ನು ಬಿಟ್ಟು ಅವ್ರ ಕಡೆನೂ ಪರ್ಯಾಯ ಇಲ್ಲ. ಅವರಾದ್ರೂ ಏನು ಮಾಡ್ತಾರೆ, SDPIಗೆ ವೋಟ್ ಕೊಟ್ಟು ಈಗ OICದು ಅದೇ ಆಯ್ತಲ್ವ ಕೊನೆಗೆ. ಹೌದು. ವೋಟ್ ಡಿವೈಡ್ ಮಾಡುವ ಶಕ್ತಿ ಇದೆ, ಗೆಲ್ಲುವ ಶಕ್ತಿ ಇಲ್ಲ. ಹೀಗಾಗಿ ಕಾಂಗ್ರೆಸ್ಸನ್ನು ಬಿಟ್ಟರೆ ಮುಸಲ್ಮಾನರಿಗೂ ಪರ್ಯಾಯ ಇಲ್ಲ. ಹೀಗಾಗಿ ಅಂತಿಮವಾಗಿ ಇವೆರಡೂ ಏನು ತೊರೆಗಳು ಹರಿತಾ ಇವೆ, ಅದು ಅಂತಿಮವಾಗಿ 28ರಲ್ಲಿ ಒಂದಾಗಲೇಬೇಕು. ಅದು ಹೆಂಗೆ ಒಂದಾಗ್ತವೆ ಅನ್ನೋದು ಮಾತ್ರ ನೋಡುವ ಕುತೂಹಲ ಅಂತ ನನಗನ್ಸುತ್ತೆ. ಉಳಿದಂತೆ ಅಜಿತ್, ಈ ರೀತಿಯ ಇಂಟೆಲೆಕ್ಚುಯಲ್ ಏನೊಂದು ರೀತಿಯ ಬೆದರಿಕೆಯನ್ನು ಹಾಕ್ತಾರೆ, ಒಂದು ರೀತಿಯ ಕರೆಯನ್ನು ಕೊಡ್ತಾರೆ, ಇನ್ನೊಂದಿಷ್ಟು ಸಮಾವೇಶಗಳು ನಡಿಬೋದು. ಎಲ್ಲವನ್ನೂ ಕೂಡ ಕಾಂಗ್ರೆಸ್ನ ಆಂತರಿಕ ರಾಜಕಾರಣದ ಜೊತೆ ಜೋಡಿಸಿ ನೋಡುವ ಕುತೂಹಲ ಕೂಡ ಇದೆ. ಎಷ್ಟು ದಿನಗಳವರೆಗೆಲ್ಲ ಆಂತರಿಕ ತಿಕ್ಕಾಟ ನಡೀತಾ ಇರುತ್ತೋ ಈ ರೀತಿಯ ಸಮಾವೇಶಗಳು ನಡೀತಾ ಇರ್ತವೆ. ಯಾಕೆ ಉಲೇಮಾ ಸಮಾವೇಶ ನಡೀತು ಹೇಳಿ ನೋಡೋಣ. ಉಲೇಮಾ ಸಮಾವೇಶದ ಹಿಂದೆ ಜಮೀರ್ ಅಹ್ಮದ್ ಖಾನ್ ಇರಲಿಲ್ಲ ಅಂತ ಯಾರಾದರೂ ಹೇಳ್ತಿದ್ದಾರೆ ಇವತ್ತಿನವರೆಗೆ? ಇದ್ದಾರೆ. ಹೌದು. ಸೊ ಎಲ್ಲವೂ ಕೂಡ ಅಲ್ಲಿಗೆ ಬರುತ್ತದು. ಬಟ್ ನಾನು ಸೀರಿಯಸ್ಲಿ ಅಜಿತ್, ನನಗನ್ಸೋದು ಮುಸಲ್ಮಾನ್ ಸಮುದಾಯ ಗುಳೆಯದ್ದು ಹೋಗ್ಬಿಡುತ್ತೆ ಕಾಂಗ್ರೆಸ್ನಿಂದ ಅಂತ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ಅನ್ನಿಸ್ತಾ ಇಲ್ಲ. ಕೆಲವು ತಿಕ್ಕಾಟಗಳು ಇವೆ. ಅವು ಟಿಕೆಟ್ಗೆ ಇದೀಗ ಈ ಸಮಾವೇಶವನ್ನು ನಾನು ಹೆಂಗೆ ನೋಡ್ತೀನಿ ಅಂತಂದರೆ, ದಟ್ ಈಸ್ ಎ ಪ್ರೆಷರ್ ಪಾಯಿಂಟ್ ಫಾರ್ ವಿಧಾನ ಪರಿಷತ್ ಆ್ಯಂಡ್ ರಾಜ್ಯಸಭಾ. ಅಲ್ಲಿವರೆಗೆ ಈ ಪ್ರೆಷರ್ ಪಾಯಿಂಟ್ಸ್ಗಳನ್ನು ವರ್ಕ್ ಮಾಡಲಾಗತ್ತೆ. ಕರೆಕ್ಟ್. ಅದು ಓವರಾಲ್ ಸಮುದಾಯಕ್ಕೆ ಏನು ಲಾಭ ಆಗತ್ತೆ, ನಷ್ಟ ಆಗತ್ತೆ, ಚರ್ಚೆ ವಿಷಯ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.